ಹಾಯ್ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಸೋಮವಾರದ ಸಂಚಿಕೆ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಬರಮಂತ್ರಿ. ಅದಕ್ಕಿಂತ ಮೊದಲು ನೀವು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿರಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮ್ಗೆ ಬರ್ತಾರೆ. ಎಲ್ಲರಿಗಿಂತ ಮೊದಲು ನೀವೇ ನೋಡ್ಬೋದ್ರಿ. ಈ ಕಡೆ ಗಂಗಾ ಅತ್ತೆವ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅತ್ತೆವ ನನಗಂತೂ ಭಾಳ ಟೆನ್ಷನ್ ಆಗಿಬಿಟ್ಟದ. ಆ ಕಡೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆಗ ಶಂಕರ ಅವ್ರನ್ನ ಜೈಲಿಗೆ ಹಾಕ್ಸಿರೋ ಒಂದು ಬೇಜಾರು, ಅವ್ರು ಜೈಲಲ್ಲಿ ಇದ್ದಾರಲ್ಲ ಅಂತ. ಈ ಕಡೆ ಹಾಕಿಸ್ದೇ ಇದ್ರೆ ಶಂಕರ ಅವರು ನನಗೆ ಸಿಗಲ್ಲ ಅನ್ನೋ ಬೇಜಾರು ಅಂತ ಹೇಳಿದ ತಕ್ಷಣ ಹೌದವು ಕಣವ, ನನಗೂ ಕೂಡ ಬೇಜಾರಾಗ್ತದೆ ಭೈರವನ ಆ ರೀತಿ ನೋಡೋಕ್ಕೆ. ಏನು ಮಾಡೋದು, ಇವತ್ತು ಒಂದು ದಿನದ ಮಟ್ಟಿಗೆ ತಾನವ, ಆಮೇಲೆ ನೀನೇ ಬಿಡಿಸ್ಕೊಂಬರ್ತೀಯಲ್ಲ ಅಂತ ಹೇಳಿ ಈ ಕಡೆ ಭೈರಾದೇವಿ ಹೇಳ್ತಿರ್ತಾಳೆ. ಏನಾಗ್ತಿದೆ ಏನಿಲ್ಲ ಇಲ್ಲ ಅನ್ನೋದು ನಮಗೆ ಗೊತ್ತೇ ಆಗ್ತಿಲ್ವಲ್ಲ ಅತ್ತೆವ ಅಂತ ಹೇಳಿ ಇಲ್ಲಿ ಭೈರಾದೇವಿಗೆ ಹೇಳ್ತಿರ್ಬೇಕಾದ್ರೆ ಗಂಗಾ ಟಿ ವಿ ಹಾಕವ ನೋಡೋಣ, ಒಂದು ಸ್ವಲ್ಪ ಗೊತ್ತಾಗುತ್ತೆ ಏನಾಗಿದೆ ವಿಷಯ ಅಂಥೇಳಿ ಅಂತ ಭೈರಾದೇವಿ ಹೇಳ್ತಾಳೆ. ಈ ಕಡೆ ಟಿ ವಿ ಹಾಕಿದ ತಕ್ಷಣ ಇಲ್ಲ ನ್ಯೂಸ್ನಲ್ಲಿ ಬರ್ತಿರುತ್ತೆ, ಲೇಡಿ ಸಿಂಗಮ್ ಶಾಕ್ ಕೊಟ್ಟರು, ರೌಡಿ ಅಲ್ಲ ಶಂಕರ ಅಂತ ಹೇಳಿದ್ರು ಅಂತ ಹೇಳಿ ಇಲ್ಲಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ಭೈರಾದೇವಿ ಮತ್ತು ಗಂಗಾಗಂತೂ ಫುಲ್ ಶಾಕ್ ಆಗಿಬಿಡ್ತದೆ. ಯಾಕಂದ್ರೆ ಅವ್ರ ರೌಡಿ ಅಂತ ಹೇಳ್ತಿರ್ತಾಳ ಗೌರಿ. ಹಾಗಾಗಿ ಗೌರಿ ಶಂಕರ ದೂರ ಆಗ್ತಾರಂತ ಅವ್ರು ಮಾಡಿದರು. ಆದರೆ ಆ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡಿದ್ಲು ಗೌರಿ ಶಂಕರ. ಅದರಿಂದ ಮತ್ತೆ ಒಂದಾದ್ರು ಅವರು. ಈ ಕಡೆ ಗಂಗಾ ಅಂತ ಫುಲ್ ಶಾಕಲ್ಲಿ ನಿಂತಿರ್ತಾಳೆ. ಈ ಕಡೆ ನ್ಯೂಸ್ನಲ್ಲಿ ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಿ ಅಲ್ಲಿಗೆ ಮುಗಿಸ್ತಾರೆ. ಈ ಕಡೆ ಗಂಗಾ ಹೇಳ್ತಾಳೆ, ಏನತ್ತೇವ ಇವಳು ಎಲ್ಲದಕ್ಕೂ ಕಾಂಪಿಟೇಷನ್ ಕೊಡ್ತಾವಳಲ್ಲ, ಅವಳು ನನ್ನ ಕೈಗೆ ಏನಾದರೂ ಸಿಕ್ಕಿದ್ರೆ ಅವಳನ್ನ ನಾನು ಮುಗಿಸೇ ಬಿಡ್ತೀನಿ ಅಂತ ಹೇಳಿ ಈ ಕಡೆ ಗಂಗಾ ಹೇಳ್ತಿರ್ಬೇಕಾದ್ರೆ ಸಮಾಧಾನ ಸಮಾಧಾನ ಮಾಡ್ಕೊ, ಇವಳು ನಾವು ಮಾಡಿರೋ ಪ್ಲ್ಯಾನ್ನೇ ತಳಕೆ ಮಾಡಿಬಿಟ್ಳಲ್ಲ ಅಂತ ಹೇಳಿ ಇಲ್ಲಿ ಭೈರಾದೇವಿ ಹೇಳ್ತಿರ್ತಾಳೆ. ತುಂಬಾ ಅಂದರೆ ತುಂಬಾ ಹುರ್ಕೋತಿರ್ತಾರೆ ಇಬ್ಬರು, ಅತ್ತೆ ಸೊಸೆ ಇಬ್ಬರೂ. ಅದು ಏನೇ ಆದರೂ ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಗಂಗಾ ಮತ್ತು ಭೈರಾದೇವಿ ಹೇಳ್ತಿರ್ತಾರೆ. ಇವಳು ಈಗ ಹಿಂಗೆ ಮಾಡಿದ್ಲು ಗೌರಿ ಅಂತ ಹೇಳ್ಬಿಟ್ಟು ಫುಲ್ಲು ಶಾಕ್ ಆಗಿರುತ್ತೆ ಅವ್ರಿಗೆ. ಯಾಕಂದರೆ ಅವ್ರು ಅಂದ್ಕೊಂಡೇ ಇದ್ದೇ ಬೇರೆ, ಇಲ್ಲಿ ಆಗಿರೋದೇ ಬೇರೆ. ಅವರು ಗೌರಿ ಶಂಕರ ದೂರ ಆಗ್ತಾರಂತ ಮಾಡಿದರು, ಆದರೆ ಅದರಿಂದ ಮತ್ತಷ್ಟು ಹತ್ತಿರ ಆದ್ರು ಅವರು. ಈ ಕಡೆ ಸುನಂದ ಮತ್ತು ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಿರ್ತಾರೆ. ಬಂದ ತಕ್ಷಣ ನ್ಯೂಸ್ನವರು ಅವ್ರಿಗೆ ಮೇಡಮ್ ಅಂತಿರ್ತಾರೆ. ಅಯ್ಯೋ ಸುಮ್ಕಿರಿಯಪ್ಪ ಅಂತ ಹೇಳಿ ಇಲ್ಲಿ ಒಳಗಡೆ ಬರ್ತಾಳೆ. ಏನಂತಾರೆ, ಸುನಂದ ಅವರು ಒಳಗಡೆ ಬರ್ತಾರೆ. ಬಂದಮೇಲೆ ಏನಮ್ಮ ಇದು ಈ ರೀತಿ ಬಂದವ್ರೆ, ನ್ಯೂಸ್ನವರೆಲ್ಲ ಬಂದವರಲ್ಲಮ್ಮ, ಏನಾಗ್ತಿದೆ ಇಲ್ಲಿ? ಆ ಕಡೆ ಶಂಕರನೂ ಕಾಣ್ತಾ ಇಲ್ಲ, ಈ ಕಡೆ ಗೌರಿನೂ ಕಾಣ್ತಾ ಇಲ್ಲ, ಇದು ಏನವ ಆಯಿತು, ಒಂದು ಗೊತ್ತೈತೆ ಇಲ್ವಲ್ಲವ ಅಂತೇಳಿ ಇಲ್ಲಿ ಪಾರ್ವತಿ ಹೇಳ್ತಿರ್ತಾಳೆ. ಅತ್ತೆವ ಪುರೋಹಿತರು ಹೇಳಿದ್ರಲ್ವ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತೇಳಿ, ಆಗ ಹೂವು ಕೂಡ ಬಲಗಡೆಯಿಂದ ಹೂವು ಬಿದ್ದಿದೆ, ಎಲ್ಲ ಒಳ್ಳೆಯದೇ ಆಗುತ್ತೆ ಅತ್ತೆವ, ನೀವೇನು ಚಿಂತೆ ಮಾಡಬೇಡಿ ಅಂತೇಳಿ ಇಲ್ಲಿ ಸುನಂದ ಹೇಳ್ತಾಳೆ. ಈ ಕಡೆ ಗುಂಡು ಬರ್ತಾನೆ. ಬಂದುಬಿಟ್ಟು ಅವ್ವ ನೀವು ಎಲ್ಲಿಗವ್ವ ಹೋಗಿದ್ದಿ, ನಾನು ಎಷ್ಟೆಲ್ಲ ಹುಡ್ಕದ್ನವ್ವ ನಿನ್ನನ್ನು ಅಂತ ಹೇಳಿ ಕೇಳ್ತಿರ್ತಾನೆ. ಇಲ್ಲಿ ಕೋಳಿ ಚುರುಮುರಿ ಬಂದಿರ್ತಾರೆ. ಇಲ್ಲ ಕೋಳಿ ಚುರುಮುರಿ ಏನಾಯಿತು, ಏನು ವಿಷಯ ಕೋಳಿ ಚುರುಮುರಿ ಅಂತ ಇಲ್ಲಿ ಕೇಳ್ತಾರೆ. ಅಷ್ಟರಲ್ಲಿ ಗೌರಿ ಶಂಕರ, ಗೌರಿ ಅಂತೂ ಶಂಕರನ ಕೈನ ಹಿಡ್ಕೊಂಡು ಮನೆ ಒಳಗಡೆ ಎಂಟ್ರಿ ಕೊಟ್ಟಿರ್ತಾಳೆ, ಬಲಗಲ್ನ ಹಾಕಿಬಿಟ್ಟು. ಅದನ್ನು ನೋಡಿದ ತಕ್ಷಣ ಈ ಕಡೆ ಪಾರ್ವತಿ ಅಂತೂ ಫುಲ್ ಖುಷಿಯಲ್ಲಿ ತೇಲಾಡ್ತಿರ್ತಾಳೆ. ಶಂಕರ ಮತ್ತು ಗೌರಿ ನೋಡಿಬಿಟ್ಟು ಸುನಂದ ಪಾರ್ವತಿ ಎಲ್ಲರೂ ಫುಲ್ಲು ಖುಷಿಯಾಗಿರ್ತಾರೆ. ಶಂಕರನಿಗೂ ಅಷ್ಟೇ ಫುಲ್ಲು ಖುಷಿಯಾಗಿರ್ತಾನೆ. ಅವನು ಮನೆಗೆ ಬಂದಿದ್ದ ತಕ್ಷಣ ಗೊತ್ತಾಗ್ತಿರ್ಬೋದು ಎಷ್ಟು ಖುಷಿಯಾಗಿದ್ದಾನೆ ಅಂತೇಳಿ. ಗುಂಡನ್ನ ತಪ್ಕೊಂಡು ಫುಲ್ ಖುಷಿಯಾಗಿರ್ತಾನೆ ಅವನು ಕೂಡ. ಈ ಕಡೆ ಕೋಳಿ ಚುರುಮುರಿ ಅವರು ಕೂಡ ಫುಲ್ಲು ಖುಷಿಯಾಗಿರ್ತಾರೆ. ಏನಣ್ಣ ಅಂತ ಹೇಳಿಬಿಟ್ಟು ಅವರು ಕೂಡ ಏನಾಯ್ತಣ್ಣ ಏನು ವಿಷಯ ಅಂತೇಳಿ ಅವರು ಕೂಡ ಫುಲ್ಲು ಖುಷಿಯಾಗಿರ್ತಾರೆ ಬಂದಿದ್ದು ನೋಡಿಬಿಟ್ಟು. ಅದರಲ್ಲೂ ಗೌರಿ ಬಂದಿದ್ದಾಳಲ್ವ ಶಂಕರನ ಜೊತೆ, ಅದನ್ನ ನೋಡಿನೇ ಫುಲ್ ಖುಷಿಯಾಗಿರ್ತದೆ ಮನೆಯವ್ರಿಗೆಲ್ಲ. ಈ ಕಡೆ ಗೌರಿ ಕೂಡ ನಗ್ತಾ ಇರ್ತಾಳೆ. ಈ ಕಡೆ ಭೈರಾದೇವಿ ಬರ್ತಾಳೆ. ಓ ಬರಬೇಕು ಭೈರಾದೇವಿ ಅವರು, ನೀವೇ ಅಲ್ವಾ ಸ್ಟೇಟ್ಮೆಂಟ್ ಕೊಟ್ಟಿರೋದು ನ್ಯೂಸ್ನವ್ರಿಗೆ, ಬರಬೇಕು ಅಂತ ಹೇಳಿ ಇಲ್ಲಿ ಗೌರಿ ಕೂಡ ಕೊಂಕು ಮಾತುಗಳನ್ನ ಅವ್ರ ಅತ್ತೆಗೆ ಆಡ್ತಿರ್ತಾರೆ. ಯಾಕಂದರೆ ಅವರ ಇಬ್ಬರ ಆಟನೂ ಏನು ಅನ್ನೋದು ಗೌರಿಗೆ ಇವಾಗ ಗೊತ್ತಾಗಿದೆ. ಹಾಗಾಗಿ ಇನ್ನು ಮುಂದೆ ಗೌರಿ ಅಂತೂ ಸುಮ್ಮನೆ ಕುಂದ್ರೋದಿಲ್ಲ, ಟಾಂಗ್ ಕೊಡ್ತಾ ಇರ್ತಾಳೆ ಭೈರಾದೇವಿಗೆ. ಅದನ್ನು ನೋಡಿಬಿಟ್ಟು ಫುಲ್ಲು ಶಾಕಲ್ಲಿ ಇರ್ತಾಳೆ ಭೈರಾದೇವಿ, ಏನು ಮಾತಾಡೋದಿಲ್ಲ. ಎಲ್ಲ ಮಾತುಗಳನ್ನು ಕೇಳಿಸ್ಕೊಂತ ಸುಮ್ಮನೆ ಕುಂತಿರ್ತಾಳೆ. ಆ ಟಾಂಗ್ ಕೊಡೋದನ್ನು ನೋಡಿ ಪಾರ್ವತಿ ಅಂತೂ ಫುಲ್ ಖುಷಿಯಾಗಿರ್ತಾಳೆ ಅವ್ರ ಅತ್ತೆ ಟಾಂಗ್ ಕೊಡೋದನ್ನು ನೋಡಿ. ಈ ಕಡೆ ಹೇಗಿದೆಯವ ಗೌರವ ಅಂತೇಳಿ ಸುನಂದ ಕೇಳ್ತಿರ್ತಾಳೆ. ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ ಅಂತ ಹೇಳಿ ಇಲ್ಲಿ ಗೌರಿ ಕೂಡ ಹೇಳ್ತಾಳೆ. ಭೈರಾದೇವಿಗೆ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗೋದು, ಕೆಟ್ಟವ್ರ ಕಾಲ ಯಾವತ್ತಿದ್ರೂ ಕೆಟ್ಟದೇ ಆಗುತ್ತೆ ಅಂತ ಹೇಳಿ ಒಂಥರ ಟಾಂಗ್ ಕೊಟ್ಟು ಮಾತಾಡಿ ನಾನು ಇನ್ನು ಹೋಗಿ ಬರ್ತೀನಿ ಅಂತ ಹೇಳಿರ್ತಾಳೆ. ಆ ಕಡೆ ಮತ್ತೆ ಶಂಕರನಿಗೆ ಏನು ಹೇಳ್ತಾಳೆ ಅಂದರೆ, ಜೋಗಿಯವರೇ ಟೇಕ್ ಕೇರ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಗೌರಿ ಹೋಗಬೇಕಾದ್ರೆ ಟೇಕ್ ಕೇರ್ ಜೋಗಿಯವರೇ ಅಂತ ಹೇಳ್ತಿರ್ತಾಳೆ. ಅದನ್ನು ನೋಡಿಬಿಟ್ಟ ಈ ಕಡೆ ಸುನಂದ ಪಾರ್ವತಿ ಕೋಳಿ ಚುರುಮುರಿಗಂತೂ ಖುಷಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವಳು ಜೋಗಿಯವರೇ ಅನ್ನೋದು ಬಿಟ್ಟು ಭಾಳ ವರ್ಷಗಳೇ ಆಗಿತ್ತು. ಆದರೆ ಮತ್ತೆ ಜೋಗಿಯವರೇ ಅಂತಿದ್ದಾಳೆ ಅಂತಂದರೆ ಮತ್ತು ಅವಳಿಗೆ ಪ್ರೀತಿ ಶುರುವಾಗಿದೆ ಅಂತ ಅರ್ಥ ಅಂತ ಹೇಳಿ ಫುಲ್ ಖುಷಿಯಾಗಿರ್ತಾರೆ. ಈ ಕಡೆ ಸುನಂದ ಮತ್ತು ಪಾರ್ವತಿ ಕೂಡ ಅದನ್ನೇ ಮಾತಾಡ್ತಿರ್ತಾರೆ. ಏನಮ್ಮ ಇದು ಜೋಗಿಯವರೇ ಅಂತ ಹೇಳ್ತಾಳೆ, ಇವತ್ತು ಅವ್ರ ಮದುವೆ ಆದ ದಿನ ಕೂಡ
ಇವತ್ತೇ ಅವಳು ಜೋಗಿಯವರೇ ಅಂತಿದ್ದಾಳೆ ಅಂದಮೇಲೆ ಇದು ಏನು ಅರ್ಥ ಅಮ್ಮಿ, ಪ್ರೀತಿ ಶುರುವಾಗಿದೆ ಅಂತಲೇ ಅರ್ಥ ಗೌರಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ಪಾರ್ವತಿ ಹೇಳ್ತಿರ್ತಾಳೆ ಹೌದು ಅತ್ಯವ ಅಂಥೇಳಿ, ಈ ಕಡೆ ಸುನಂದ ಕೂಡ ಹೌದು ಅತ್ಯವ ಅಂತಿರ್ತಾಳೆ. ಅಂದಿದ ತಕ್ಷಣ ಈ ಕಡೆ ಭೈರಾದೇವಿಗಂತೂ ಇಷ್ಟು ಸಿಟ್ಟು ಬಂದಿರುತ್ತಾ ಹೇಳೋಕ್ಕಾಗಂಗಿಲ್ಲ ಭೈರಾದೇವಿಗೆ. ಹಂಗಾಗಿ ಹಾವಿನ ಹೆಡೆನ ಹುತ್ತಿದಲ್ಲಿ ಕೈ ಹಾಕಿದೆಯಾ ಗೌರಿ, ಇದ್ರ ಪರಿಣಾಮನ ಎದುರಿಸ್ಬೇಕಾಗುತ್ತೆ. ಈ ಭೈರಾದೇವಿನ ಎದುರು ಹಾಕ್ಕೊಂಡಿದ್ಯಾ ಅಂದರೆ ನೀನು ಮುಂದೆ ವಿಲ ಅಂತ ಒದ್ದಾಡಬೇಕು, ಆ ರೀತಿ ಮಾಡ್ತೀನಿ ನಾನು ಅಂಥೇಳಿ ಈ ಕಡೆ ಭೈರಾದೇವಿ ಹೇಳ್ತಿರ್ತಾಳೆ. ಈ ಕಡೆ ಏನು ವಿಜಯ ಅಮ್ಮ ಬರ್ತಾಳೆ ಅಂತ ಹೇಳಿದೆ, ಇನ್ನೂ ಕೂಡ ಅಮ್ಮ ಬಂದಿಲ್ವಲ್ಲ ಅಂತ ಹೇಳಿ ಇಲ್ಲಿ ಭೂವಿ ಕೇಳ್ತಿರ್ತಾಳೆ. ಬರ್ತಾಳೆ ಕಂದ, ಇನ್ನೇನು ಬರ್ತಾಳೆ ಅಂತ ಅಂದ ತಕ್ಷಣ ಈ ಕಡೆ ಗೌರಿ ಬಂದಿರ್ತಾಳೆ ಮನೆಗೆ. ಗೌರಿ ಬಂದಿದ್ದ ತಕ್ಷಣ ಎಲ್ಲರೂ ಮನೆಯವರೆಲ್ಲ ಫುಲ್ಲು ಖುಷಿಯಾಗಿರ್ತಾರೆ. ಭೂವಿಗಂತೂ ಯಾಕಂದರೆ ಒಂದಿನ ಪೂರ್ತಿ ಅಮ್ಮನ್ನ ಬಿಟ್ಟಿದ್ದಳಲ್ವ, ಅದಕ್ಕೆ ಅವಳಿಗಂತೂ ಫುಲ್ಲು ಖುಷಿಯಾಗಿರುತ್ತೆ. ಈ ಕಡೆ ವಿಜಯ ಭೀ ಖುಷಿಯಾಗಿರ್ತಾಳೆ. ಬಂದಿದ್ದ ತಕ್ಷಣ ಹೋಗ್ಬಿಟ್ಟು ಭೂವಿನ ತಪ್ಕೊಂಡ್ಬಿಡ್ತಾಳೆ ಗೌರಿ ಅಂತೂ. ಮನೆಯವ್ರ ಮುಖದಲ್ಲಿ ಕಾಣೋ ಖುಷಿ ಅದಲ್ಲ, ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತವ್ರಿಗೆ. ಯಾಕಂದರೆ ಭಾಳ ಟೆನ್ಷನ್ ಆಗಿದ್ರು ಅವರು ಗೌರಿ ಕಾಣದೇ ಇದ್ದಕ್ಕೆ. ಈ ಕಡೆ ಭೂವಿ ಬಂದು ಅಮ್ಮನ ತಪ್ಕೊಂಡು, ಅಮ್ಮ ನೀನು ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದೆ, ನೀನು ಎಲ್ಲಿಗೂ ಹೋಗ್ಬಾರ್ದು ಅಂತ ಹೇಳಿ ಇಲ್ಲಿ ಭೂವಿ ಹೇಳ್ತಿರ್ತಾಳೆ. ಇಲ್ಲ ಕಂದ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂಥೇಳಿ ಇಲ್ಲಿ ಗೌರಿ ಕೂಡ ಹೇಳ್ತಿರ್ತಾಳೆ. ಭೂವಿ ಅಳ್ತಾ ಇರ್ತಾಳೆ. ಅಳಬಾರ್ದು ಕಂದ ಅಂತ ಹೇಳಿದ ತಕ್ಷಣ, ನಿನ್ನನ್ನು ಬಿಟ್ಟು ನನ್ನ ಕೈಲಿ ಇರೋಕ್ಕಾಗೋದಿಲ್ಲ ಅಮ್ಮ, ನಿನ್ನ ಬಿಟ್ಟು ಇರೋದು ಎಷ್ಟು ಕಷ್ಟ ಗೊತ್ತಾ, ನನ್ನನ್ನು ಬಿಟ್ಟು ನನ್ನ ಕೈಲಿ ಒಂದಿನಕ್ಕೂ ಇರೋಕ್ಕಾಗೋದಿಲ್ಲ ಅಂತ ಇಲ್ಲಿ ಭೂವಿ ಹೇಳ್ತಿರ್ತಾಳೆ. ಹೌದಾ ಕಂದ ಅಂತ ಹೇಳಿ ಈ ಕಡೆ ಗೌರಿ ಕೂಡ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಏನಂತಾರೆ, ಬಿಜಿಲಿ ಅಂದರೆ ಗೌರಿಗೆ ಜ್ಯೂಸ್ ತೊಗೊಂಬಂದು ಕೊಡ್ತಾಳೆ. ಗೌರಿ ಜ್ಯೂಸ್ ಕುಡಿತಿರ್ತಾಳೆ. ಏನು ಗೌರಿ ಏನಾಯಿತು ಗೌರಿ, ನೀನು ಹೋಗಿದ್ದು ಸ್ಟೇಟ್ಮೆಂಟ್ಗೆ ಅಂತ ಅಲ್ವಾ ಅಂತ ಹೇಳಿ ಈ ಕಡೆ ಎಲ್ಲರೂ ಪ್ರಶ್ನೆ ಮಾಡ್ತಿರ್ತಾರೆ. ಅದನ್ನು ಕೇಳಿ ಗೌರಿ ಒಂದು ಸ್ವಲ್ಪ ಶಾಕ್ ಆಗಿದ್ದ ಥರ ಇರ್ತಾಳೆ. ಆನಂದ್ ಕೇಳ್ತಾರೆ, ನೀನು ಹೋಗಿದ್ದು ಸ್ಟೇಟ್ಮೆಂಟ್ಗೆ ಅಂತ ಹೇಳಿ ಅಲ್ವೇನಮ್ಮ ಅಂಥೇಳಿ. ಹೌದು ಅಪ್ಪಾಜಿ, ನಾನು ಹೋಗಿರೋದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತಾನೆ. ಆದರೆ ನನಗೆ ಹೋಗಬೇಕಾದ್ರೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಲಾಂಗ್ ಡ್ರೈವ್ ಹೋಗಿರೋದು ಅಷ್ಟೇ ಅಂತ ಹೇಳಿ ಇಲ್ಲಿ ಗೌರಿ ಕೂಡ ಹೇಳಿರ್ತಾಳೆ. ಆದರೆ ಇಲ್ಲಿ ನೋಡಿದ್ರೆ ಏನೇನೋ ಆಗಿಬಿಟ್ಟಿದೆ ಅಪ್ಪಾಜಿ ನಾನು ಬರೋಷ್ಟೊತ್ತಿಗೆ ಅಂತ ಹೇಳಿ ಗೌರಿ ಹೇಳ್ತಿರ್ತಾಳೆ. ಹೌದಮ್ಮ, ಟಿ ವಿನವ್ರು ನೋಡಿದ್ರೆ ಈ ರೀತಿ ಹಾಕಿದ್ದಾರೆ ಅಂತ ಹೇಳಿ ಅವರೆಲ್ಲ ಹೇಳ್ತಿರ್ತಾರೆ. ನಾನು ಹೋಗಿ ಕಮಿಷನರ್ ಹತ್ರ ಎಲ್ಲ ಮಾತಾಡ್ಕೊಂಡೇ ಬಂದಿದ್ದೀನಿ ಅಪ್ಪಾಜಿ ಅಂತ ಹೇಳಿ ಗೌರಿ ಹೇಳ್ತಾಳೆ. ಸಾಧ್ಯ ಎಲ್ಲ ಸರಿ ಹೋಯ್ತಲ್ಲಮ್ಮ, ಅಷ್ಟು ಸಾಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವಳನ್ನ ಸಂಭಾಳಿಸೋದಂತೂ ಭೂವಿನ ಸಂಭಾಳಿಸೋದಂತೂ ನಮಗಂತೂ ಸಾಕಾಗೋಯ್ತು ಅಂತ ಹೇಳಿ ಇಲ್ಲಿ ವಿಜಯ ಅವರು ಎಲ್ಲರೂ ಹೇಳ್ತಿರ್ತಾರೆ. ಊಟ ಮಾಡ್ಕೊಂಬ ಅಂತ ಬಾವಮ್ಮ ಅಂತ ಹೇಳ್ತಾರೆ. ನಾನು ಇಲ್ಲ ಅಮ್ಮ, ನಾನು ಭೂವಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು ಮಾತಾಡಬೇಕು ಅಂತೇಳಿ ಗೌರಿ ಭೂವಿನ ಕರ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ಪಂಕು ಫೋನ್ ಹಚ್ತಾಳೆ ವಿಜಯ್ಗೆ. ಅವರೇ ಒಂದು ಗುಡ್ ನ್ಯೂಸ್ ಅದೇ, ಗೌರವ್ವ ನಮ್ಮ ಮನೆಗೆ ಬಂದು ಶಂಕರಣ್ಣನ ಬಿಟ್ಟು ಹೋಗ್ಬೇಕಾದ್ರೆ ಏನಂತ ಹೇಳಿದ್ರು ಗೊತ್ತವೇ ಅಂತ ಹೇಳ್ತಾರೆ. ಏನು ಹೇಳಿದ್ರು ಅಂತ ಹೇಳಿದ ತಕ್ಷಣ, ಜೋಗಿಯವರೇ ಟೇಕ್ ಕೇರ್ ಅಂತ ಹೇಳಿಬಿಟ್ಟು ಹೋದರು ಅಂತ ಹೇಳಿದ ತಕ್ಷಣ, ಇದರ ಅರ್ಥ ಏನು, ಅವರಿಬ್ರಿಗೂ ಪ್ರೀತಿಯಾಗಿದೆ ಅಂತ ಅಲ್ವಾ ಅಂತ ಹೇಳಿ ಇಲ್ಲಿ ಪಂಕು ಹೇಳ್ತಿರ್ತಾಳೆ. ಹೌದಾ ಅಂತ ಹೇಳಿಬಿಟ್ಟು ಈ ವಿಷಯನೆಲ್ಲ ನನ್ನ ಮನೆಯವ್ರಿಗೆ ಹೇಳಬೇಕು ಮೊದಲು ಅಂತ ಹೇಳ್ತಿರ್ತಾಳೆ. ಈ ಕಡೆ ಮನೆಯವ್ರಿಗೆಲ್ಲ ಹೇಳಿದ ತಕ್ಷಣ ಅವರಂತೂ ಮನೆಯವರೆಲ್ಲ ಫುಲ್ಲು ಖುಷಿಯಾಗಿರ್ತಾರೆ ಅದು ಮಾತನ್ನು ಕೇಳಿ. ಯಾಕಂದರೆ ಗೌರಿ ಆ ರೀತಿ ಮಾತಾಡಿದೆ ಅಂದರೆ ಪ್ರೀತಿಯಾಗಿದೆ ಅಂಥೇಳಿ. ಈ ಕಡೆ ಏನಣ್ಣ ಏನಾಯ್ತಣ್ಣ, ನೀನು ಕಾಡಲ್ಲಿ ಹೆಂಗೆ ಹೋದೆ, ಹೆಂಗೆ ಸಿಗ್ಬಿದೆ ಅಂಥೇಳಿ ನಡೆದಿದ್ದೆಲ್ಲ ವಿಷಯನೂ ಶಂಕರ ಹೇಳ್ತಾನೆ ಅವ್ರಿಗೆ. ಹಿಂಗೆ ಆಯಿತು ಅಂಥೇಳಿ. ಕಾಡಲ್ಲಿ ಮಧ್ಯ ಕಾಡಲ್ಲಿ ಹೋಗಿದ ತಕ್ಷಣ ಕಾರ್ಗೆ ಡೀಸೆಲ್ ಖಾಲಿ ಆಗೋಯ್ತು. ಈ ರೀತಿ ಮಾಡಿದ್ರು, ತುಂಬ ಫಜೀತಿ ಮಾಡಿದ್ರು ನನಗೆ. ಅವ್ರು ಕೊಟ್ಟಿದ್ದ ಕಾಟ ಅವ್ರು ಕೊಟ್ಟಿದ್ದ ಕಾಟ ನೋಡಿದ್ರೆ ನಾನು ಬದುಕಲೇಬಾರ್ದು ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ಅಂತ ಹೇಳಿ ಇಲ್ಲಿ ಶಂಕರ ಹೇಳ್ತಿರ್ತಾನೆ. ಅಣ್ಣ ಅತ್ತಿಗೆ ಅವನಿಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಅಂತಲೇ ಅರ್ಥ. ಜೋಗಿಯವರೇ ಅಮ್ಮಿಯವರೇ ಅನ್ನು ಅಂತ ಹೇಳಿ ನನ್ನ ಜೀವ ತಿಂದರು, ಇಡೀ ರಾತ್ರಿ ಬರೀ ಅಮ್ಮಿಯವರೇ ಅನ್ನು ಅಂತ ಅಂದಿದ್ದಾರೆ ಅಂತೇಳಿ ಜೋಗಿ ಹೇಳ್ತಿರ್ಬೇಕಾದ್ರೆ, ಹಂಗಂದರೆ ಅತ್ತಿಗೆ ಅವನಿಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಅಂತ ಹೇಳಿದ ತಕ್ಷಣ, ಇಲ್ಲ ಕಣ್ಲ ಅವ್ರಿಗೆ ಡಾಕ್ಟ್ರ್ ಮೇಲೆ ಪ್ರೀತಿ ಇದೆ, ಅದಕ್ಕೆ ಸಾಕ್ಷಿನೇ ಭುವಿನೇ ಅವ್ರ ಮಗಳು, ಅವ್ರ ಮದುವೆ ಯಾಕಾಗಿಲ್ಲ ಅಣ್ಣ, ಹಾಗಿದ್ರೆ ಮದುವೆ ಆಗ್ಬೋದಿತ್ತಲ್ಲ ಅಂತ ಹೇಳಿದ ತಕ್ಷಣ, ಅದು ಯಾರಿಗೆ ಗೊತ್ತು ಕಣ್ಲ, ಆದರೆ ಅವರು ಡಾಕ್ಟ್ರ್ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅಂತ ಗಂಗಾ ಹೇಳಿದಾಳಲ್ವಾ, ಇದ್ರ ಬಗ್ಗೆ ಯಾರೂ ಮಾತಾಡಬೇಡಿ, ಯಾಕಂದರೆ ನನಗೆ ಯಾರ ಮೇಲಾದರೂ ಪ್ರೀತಿ ಇದೆ ಅಂತಂದರೆ ಅದು ರೌಡಿ ಬೇಬಿ ಮೇಲೆ ಅಷ್ಟೇ ಅಂತ ಹೇಳಿ ಇಲ್ಲಿ ಶಂಕರ ಹೇಳಿರ್ತಾನೆ ಅವರೆಲ್ಲರಿಗೂ. ಈ ಕಡೆ ಗೌರಿ ಅಂತೂ ನನಗೆ ಏನೇನೋ ಆಗ್ತದೆ ನನ್ನ ಮನಸ್ಸಲ್ಲಿ ಶಂಕರ ಅವ್ರನ್ನ ನೋಡಿದ ತಕ್ಷಣ ಅಂತ ಹೇಳಿ ಇಲ್ಲಿ ಹೇಳಿದ ತಕ್ಷಣ, ಶಂಕರ ಅವ್ರಿಗೆ ಎಲ್ಲ ವಿಷಯನೂ ಹೇಳಿಬಿಡು ಅಂತ ಹೇಳಿ ಇಲ್ಲಿ